ಪ್ರೈಸಸ್ ಕೂಡ ಅಷ್ಟೇ, ಏನು ಅಷ್ಟೊಂದು ಜಾಸ್ತಿ ಇಲ್ಲ, ಎಲ್ಲ ಅಫೋರ್ಡಬಲ್ ಆಗೇ ಇದೆ. ಒಂದು ಸತಿ ಎಲ್ಲ ಭೇಟಿ ಕೊಡ್ಬೋದು. ಟೇಸ್ಟು ಅಷ್ಟೇ ಚೆನ್ನಾಗೇ ಇದೆ. ಇಲ್ಲಿ ಮಾಡುವಂತಹ ಎಲ್ಲ ಪದಾರ್ಥಗಳಲ್ಲಿನೂ ಮ್ಯಾಂಗೋ ಆ್ಯಡ್ ಆಗೇ ಆಗಿರುತ್ತೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಮತ್ತು ಕಾಮೆಂಟ್ ಮಾಡಿ. ಲಸ್ಸಿನೂ ಚೆನ್ನಾಗಿತ್ತು, ಫಲೂಡಾನೂ ಚೆನ್ನಾಗಿದೆ. ಫಲೂಡಾ ಪ್ರೈಸ್ ಬಂದುಬಿಟ್ಟು 100 ರುಪೀಸ್ ಇಡ್ತಾರೆ, ಬಟ್ ಚೆನ್ನಾಗಿದೆ. ಒನ್ ಟೈಮ್ಗೆ ನಾವು ಟ್ರೈ ಮಾಡ್ಬೋದು. ಇಲ್ಲಿ ಹೋಳಿಗೆ ಕೂಡ ಮಾಡ್ತಾಯಿದ್ರು. ಇದು ಮ್ಯಾಂಗೋ ಮತ್ತು ಹಲಸಿನ ಹಣ್ಣು ಯೂಸ್ ಮಾಡಿ ಮಾಡ್ತಾ ಇರೋವಂಥ ಹೋಳಿಗೆ ತುಂಬಾ ಚೆನ್ನಾಗಿತ್ತು. ಇದನ್ನು ಒಂದು ಸತಿ ಟೇಸ್ಟ್ ಮಾಡಿ. ಇಲ್ಲಿ ಪಾನಿಪುರಿ, ಚಾಟ್ಸು ಎಲ್ಲ ಇಟ್ಟಿದ್ದಾರಲ್ವ, ಇಲ್ಲಿ ಕೂಡ ಅಷ್ಟೇ ಮ್ಯಾಂಗೋ ಕಂಟೆಂಟಿಂದನೇ ಮಾಡಿರ್ತಾರೆ. ಇಲ್ಲೇನು ಪಾನಿ ಇಟ್ಟಿದ್ದಾರಲ್ವ, ಇದು ಮ್ಯಾಂಗೋಯಿಂದನೇ ತೆಗೆದಿರುವಂಥ ಪಾನಿ. ಇದು ನೀವು ಟೇಸ್ಟ್ ಮಾಡಬೇಕಾದ್ರೆ ಮ್ಯಾಂಗೋ ಕಂಟೆಂಟನ್ನ ನೀವು ಗಮನಿಸ್ಬೋದು. ಹಾಗೆ ಇಲ್ಲಿ ನಿಮಗೆ ಪಿಕ್ಕಲ್ಸ್ ಕೂಡ ಇಟ್ಟಿದ್ದಾರೆ. ಅನೇಕ ರೀತಿಯಾದಂತಹ ಮ್ಯಾಂಗೋ ಪಿಕ್ಕಲ್ಸ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ತೊಗೊಂಡು ಹೋಗ್ಬೋದು. ಇಲ್ಲಿ ಚಿಪ್ಸ್ ಕೂಡ ಇಟ್ಟಿದ್ದಾರೆ. ನೋಡ್ತಾ ಇದ್ರೇ ತಿನ್ಬಿಡ್ಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಇದನ್ನ ಒಂದು ಅರೇಂಜ್ಡ್ ಆಗಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದನ್ನು ನೀವು ಟೇಸ್ಟ್ ಮಾಡಿ ತೊಗೋಬೋದು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಸ್ವೀಟ್ಸ್ ಎಲ್ಲನೂ ಅಷ್ಟೇ ಮ್ಯಾಂಗೋ ಮತ್ತು ಹಲಸಿನ ಹಣ್ಣೆ ಮಾಡಿರುವಂಥ ಸ್ವೀಟ್ಸ್ ಆಗಿರುತ್ತೆ. ಇದೆಲ್ಲನೂ ಅಷ್ಟೇ ಮ್ಯಾಂಗೋ ಮತ್ತು ಹಲಸಿನ ಹಣ್ಣಿನ ಸ್ವೀಟ್ಸು, ಹಲ್ವಾ ಆಗಿರ್ಬೋದು. ಇದೂ ಅಷ್ಟೇ ಹಲಸಿನಲ್ಲಿ ಮಾಡಿರುವಂಥ ಸ್ವೀಟ್. ಇದು ಪ್ರತಿಯೊಂದು ಸ್ವೀಟಲ್ಲಿ ಕೂಡ ಮ್ಯಾಂಗೋ ಕಂಟೆಂಟ್ ಇದ್ದೇ ಇರುತ್ತೆ. ರಸಮಲೈ ಇರ್ಬೋದು ಮ್ಯಾಂಗೋದು. ಇದು ಬಂದುಬಿಟ್ಟು ಹಲಸಿನ ಹಣ್ಣಿದು ಮಾಡಿರೋವಂಥದ್ದು ಪಕೋಡ. ಇದು ಬಂದುಬಿಟ್ಟು ಹಲಸಿನ ಹಣ್ಣು ಜಾಮೂನು. ಹಾಗೆ ನಾವು ಸ್ನ್ಯಾಕ್ಸ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮುಂದೆ ಸಾಗ್ತಾಯಿದ್ರೆ ನಮಗೆ ಇಲ್ಲಿ ಹಣ್ಣುಗಳೆಲ್ಲ ಇಟ್ಟಿರ್ತಾರೆ, ಫ್ರೆಶ್ ಆಗಿರುವಂಥ ಮಾವಿನ ಹಣ್ಣುಗಳೆಲ್ಲನೂ. ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಆಲ್ಫೆನ್ಸೋ ಇದೆ, ಮಲ್ಲಿಗಾ ಇದೆ, ಬೆನಿಶಾ ಇದೆ. ಎಲ್ಲ ರೀತಿಯಾದಂತಹ ಮಾವಿನ ಹಣ್ಣು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ತೊಗೊಂಡು ಹೋಗ್ಬೋದು.